ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟ ಒಂದ್ ಕಡೆಯಾದ್ರೆ ಇತ್ತ ಹನಿ ಟ್ರ್ಯಾಪ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ರಾಜ್ಯದಲ್ಲಿ ಬಿರುಗಾಳಿ ಎಬ್ಬಿಸಿದೆ ಹನಿ ಟ್ರ್ಯಾಪ್ ವಿಚಾರ. ದಾಖಲೆ ಸಮೇತ ಮುಖ್ಯಮಂತ್ರಿಯನ್ನ ಭೇಟಿಯಾಗಿದ್ದಾರೆ ರಾಜೇಂದ್ರ ರಾಜಣ್ಣ. ಕಾನೂನು ಹೋರಾಟಕ್ಕೆ ಸಚಿವರಾಗಿರುವಂತಹ ರಾಜಣ್ಣ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಭೇಟಿಗೂ ಕೂಡ ನಿರ್ಧಾರ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಗಮನಿಸ್ತಾ ಹೋಗುವುದಾದ್ರೆ ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ಎಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇದೆ, ಬಿರುಗಾಳಿಯನ್ನ ಎಬ್ಬಿಸಿದೆ. ಒಂದ್ ಕಡೆಯಲ್ಲಿ ಸಚಿವರಾಗಿರುವಂಥ KN ರಾಜಣ್ಣ ಅವರ ಪುತ್ರ ರಾಜೇಂದ್ರ ರಾಜಣ್ಣ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಪ್ರಕರಣದ ಕುರಿತಂತೆ ಅವರಿಗೆ ಈಗಾಗಲೇ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭರವಸೆಯನ್ನು ಕೊಟ್ಟಿದ್ದಾರೆ ಮುಂದೆ ತನಿಖೆ ಆಗುವಂಥ ನಿಟ್ಟಿನಲ್ಲಿ. ಇತ್ತ ನೋಡ್ತಾ ಹೋಗೋದಾದ್ರೆ ಸಚಿವರಾಗಿರುವಂಥ KN ರಾಜಣ್ಣ ಕಾನೂನು ಹೋರಾಟದ ಜೊತೆಯಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗೋಕೆ ನಿರ್ಧಾರ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾದ್ ನೋಡಬೇಕು ಹೈಕಮಾಂಡ್ ನಾಯಕರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಇವರು ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಲಿದ್ದಾರೆ, ಇವರ ಅನುಮಾನ ಯಾರ ಮೇಲಿದೆ, ಒಂದಷ್ಟು ಪ್ರಶ್ನೆಗಳು ಸದ್ಯ ರಾಜ್ಯ ರಾಜಕೀಯದಲ್ಲಿ ಓಡಾಡ್ತಾ ಇವೆ. ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ರಾಜಣ್ಣ ಅಥವಾ ಇನ್ನುಳಿದ ವ್ಯಕ್ತಿಗಳನ್ನ ಈ ಟ್ರ್ಯಾಪ್ ಬಲೆಗೆ ಬೀಳಿಸಿದ್ದು ಯಾರು? ಹಾಗಾದ್ರೆ ಒಂದು ಕಡೆಯಲ್ಲಿ ರಾಜೇಂದ್ರ ರಾಜಣ್ಣ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ. ಅವರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ತನಿಖೆ ಮಾಡುವಂತ ನಿಟ್ಟಿನಲ್ಲೂ ಕೂಡ. ಕಾದ್ ನೋಡಬೇಕು ಏನಾಗಬಹುದು ಅಂತೇಳಿ. ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ವಿಚಾರ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ದಾಖಲೆ ಸಮೇತ ರಾಜೇಂದ್ರ ರಾಜಣ್ಣ ಅವರು ಈಗಾಗಲೇ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಸುತ್ತೂರು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಚಪ್ಪ, ಗಮನಿಸ್ತಾ ಇದ್ವಿ ಒಂದ್ ಕಡೆಯಲ್ಲಿ ಹನಿ ಟ್ರ್ಯಾಪ್ ವಿಚಾರದಲ್ಲಿ ದೊಡ್ಡ ಮಟ್ಟದ ಸಂಚಲನ, ಇತ್ತ ರಾಜೇಂದ್ರ ರಾಜಣ್ಣ ಅವರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ಅಲ್ಲಿ ಪ್ರಸ್ತಾಪ ಆಗಿದೆ, ಮುಖ್ಯಮಂತ್ರಿಗಳ ಮುಂದಿನ ನಿರ್ಧಾರ ಏನು, ಹಾಗೆಯೇ ಇಲ್ಲಿ ಕಾನೂನು ಹೋರಾಟದ ಜೊತೆಗೆ ರಾಜಣ್ಣ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತ ನಿರ್ಧಾರಕ್ಕೆ ಬಂದಿದ್ದಾರೆ, ಅದು ಯಾಕೆ ಅಂತೇಳಿ. ಸಂಪತ್, ಈಗಾಗಲೇ ಈ ಒಂದು ಪ್ರಕರಣ ಪಕ್ಷದ ವರಿಷ್ಠರ ಗಮನಕ್ಕೂ ಹೋಗಿದೆ. ಹಾಗಾಗಿ ಈಗಾಗಲೇ ಮುಖ್ಯಮಂತ್ರಿ ಅವರನ್ನ ಮುಖ್ಯಮಂತ್ರಿಗಳಿಂದ ವರದಿಯನ್ನ ಕೇಳಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಹಾಗಾಗಿ ನಿನ್ನೆ ಅವರು KC ವೇಣುಗೋಪಾಲ್ ಅವರಿಗೆ ಮುಖ್ಯಮಂತ್ರಿಗಳು ಈ ಒಂದು ಘಟನೆ ಬಗ್ಗೆ ಮತ್ತು ಅಧಿವೇಶನದ ಏನ ಪ್ರಸ್ತಾಪ ಆಯ್ತು ಅನ್ನೋ ಬಗ್ಗೆ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎರಡನೇದಾಗಿ ರಾಜಣ್ಣ ಈ ಒಂದು ಪ್ರಕರಣದಲ್ಲಿ ಇನ್ನೂ ಸಹ ಅವರು ದೂರನ್ನ ಕೊಟ್ಟಿಲ್ಲ. ಅವರು ಮಂಗಳವಾರ ಅಥವಾ ಬುಧವಾರ ದೂರನ್ನ ಕೊಡ್ತೀವಿ ಅಂತ ಹೇಳಿ ದೂರ ಕೊಟ್ಟ ನಂತರ ಏನ್ ಮಾಡ್ಬೇಕು ಅಂತ ತೀರ್ಮಾನ ಕೈಗೊಳ್ತಾರೆ. ಮೂರನೇದಾಗಿ ನಿನ್ನೆ ರಾಜೇಂದ್ರ ರಾಜಣ್ಣ ಅವರ ಪುತ್ರ CM ಅನ್ನ ಭೇಟಿ ಮಾಡಿ ಮುಖ್ಯಮಂತ್ರಿಗಳಿಗೆ ತಮ್ಮಲ್ಲಿರುವಂತ ಮಾಹಿತಿಯನ್ನ ಶೇರ್ ಮಾಡ್ಕೊಂಡಿದ್ದಾರೆ. ನಿನ್ನೆ ಅವರು ಮಾಧ್ಯಮಗಳಿಗೆ ಮಾತಾಡೋ ಸಂದರ್ಭದಲ್ಲಿ ಅವರ ಯಾವುದೇ ಅಧಿಕೃತವಾದಂತಹ ಡಿಜಿಟಲ್ ಸಾಕ್ಷ್ಯಗಳಿರ್ಬೋದು ಅಥವಾ ಯಾವುದೇ ಸಾಕ್ಷ್ಯಗಳ ಮಾತ್ರ ಇಲ್ಲ ಅಂತ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಮಾಧ್ಯಮಗಳಿಗೆ ಮುಂದೆ ನೀಡಿದ್ದಾರೆ. ಇನ್ನು ಐದನೇದಾಗಿ ಒಂದು ಸಂಬಂಧಪಟ್ಟಂತೆ DGಗೆ ದೂರನ್ನ ಕೊಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಮಂಗಳವಾರ ಅಥವಾ ಬುಧವಾರ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ತೀರ್ಮಾನ ತೆಗೆದುಕೊಂಡು ಅಧಿಕೃತವಾಗಿ ಒಂದು ತನಿಖಾ ಸಂಸ್ಥೆನ ರಚಿಸುವಂತ ಒಂದು ಸಾಧ್ಯತೆ ಇದೆ. ಅದು ನಮ್ಗಿರುವಂತ ಮಾಹಿತಿ ಪ್ರಕಾರ ರಾಜ್ಯ ಸರ್ಕಾರ ಬಂದ ನಂತರ CID ಮತ್ತು SIT ಇವೆರಡು ಪ್ರಮುಖವಾಗಿ ತನಿಖೆ ನಡೆಸುವಂತ ಸಂಸ್ಥೆಗಳು ಮತ್ತು ಜೊತೆಗೆ ಹೆಚ್ಚುವರಿಯಾಗಿ ಯಾವ್ದಾದ್ರು ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದ ತನಿಖೆ ನಡೆಸಬಹುದು ಅಂತ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ CID SIT ಅಥವಾ CID ತನಿಖೆ ನಡೆಸುವಂತ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ. ಹಾಗಾಗಿ ಬುಧವಾರ ಅಥವಾ ಗುರುವಾರನೇ ಈ ಒಂದು CID ತನಿಖಾ ಸಂಸ್ಥೆಯಿಂದ ತನಿಖೆ ನಡೆಸಕ್ಕೆ ಮುಖ್ಯಮಂತ್ರಿಗಳು ಆದೇಶವನ್ನ ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ಈ ನಡುವೆ ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್ ಅವರು ದೆಹಲಿಗೆ ತೆರಳಿ ಪಕ್ಷದ ವರಿಷ್ಠರಿಗೆ ದೂರನ್ನು ಕೊಡಬೇಕು ಅಂತ ಹೇಳ್ತಾರೆ. ಆದ್ರೆ ಪಕ್ಷದ ವರಿಷ್ಠರಿಗೆ ಈಗಾಗಲೇ ಮಾಹಿತಿ ಹೋಗಿದೆ. ಹಾಗಾಗಿ ಈ ಒಂದು ತನಿಖೆಯಲ್ಲಿ ಯಾರೆಲ್ಲ ಆರೋಪಿತರು, ಯಾರು ಇಂತಹ ಒಂದು ಪ್ರಕರಣಕ್ಕೆ ಯಾರನ್ನ ಸಿಲುಕಿಸ್ಲಿಕ್ಕೆ ಯಾರೆಲ್ಲ ಯಾಕೆ ಮಾಡಿದ್ರು ಅಂತ ಬಗ್ಗೆ ಒಂದು ಸ್ಪಷ್ಟವಂತ ಮಾಹಿತಿ ಇಲ್ಲದೇ ಪಕ್ಷದ ವರಿಷ್ಠರಿಗೆ ದೂರು ನೀಡೋದು ಸೂಕ್ತವಲ್ಲ ಅಂತಿರೋದು ಕೆಲ ಹಿರಿಯ ನಾಯಕರ ವಾದ. ಹಾಗಾಗಿ ತನಿಖಾ ಸಂಸ್ಥೆಗಳಿಂದ ಒಂದಷ್ಟು ಮಾಹಿತಿ ಬಂದ ನಂತರ ನೇರವಾಗಿ ಯಾರನ್ನ ಗುರುತರವಾಗಿ ಈ ಒಂದು ವ್ಯಕ್ತಿ ಹನಿ ಟ್ರ್ಯಾಪ್ ಮಾಡುವಂತ ಟೀಮ್ ಅನ್ನ ಯಾರು ಇಟ್ಕೊಂಡಿದ್ದಾರೆ, ಯಾರನ್ನ ಯಾವ ಕಾರಣಕ್ಕೋಸ್ಕರ ಟ್ರ್ಯಾಪ್ ಮಾಡ್ತಾ ಇದಾರೆ ಮತ್ತು ರಾಜಕೀಯವಾಗಿ ಯಾರನ್ನ ಮುಗಿಸ್ಲಿಕ್ಕೆ ಇವರೆಲ್ಲ ತಂತ್ರ ಹೂಡಿದ್ದಾರೆ ಅಂತ ಬಗ್ಗೆ ಒಂದಷ್ಟು ಸಾಕ್ಷ್ಯಾಧಾರಗಳು ಬೇಕಾಗ್ತವೆ ಮತ್ತು ಒಂದಷ್ಟು ಮಾಹಿತಿ ಬೇಕಾಗ್ತದೆ. ಹಾಗಾಗಿ ತನಿಖೆ ಆದ ನಂತರ
ವರಿಷ್ಠರ ಭೇಟಿ ಮಾಡಿ ದೂರನ್ನ ಕೊಟ್ಟಿದ್ದೆ. ಅದಕ್ಕೆ ಇನ್ನಷ್ಟು ಶಕ್ತಿಶಾಲಿ ಆಗುತ್ತೆ ಅದು ಕೊಡುವಂತ ದೂರಿಗೆ ಅಥವಾ ಮಾಹಿತಿಗೆ. ಹಾಗಾಗಿ ಒಂದಷ್ಟು ಜನ ಮಾಹಿತಿ ಈ ಒಂದು ತನಿಖೆ ಆದ ನಂತರ ಹೋಗೋಣ ಅಂತ, ಇನ್ನು ಕೆಲವರು ಇಲ್ಲ ದೂರನ್ನ ಕೊಡೋಣ ಫಸ್ಟ್ ಪಕ್ಷದ ವರಿಷ್ಠರಿಗೆ, ನಂತರ ಮುಂದಿನ ದಿನಗಳಲ್ಲಿ ಬೆಳವಣಿಗೆ ಏನಾಗುತ್ತೆ ಕಾದು ನೋಡೋಂತ ಲೆಕ್ಕಾಚಾರನು ಇಟ್ಕೊಂಡಿದ್ದಾರೆ. ಆ ಮೂಲಕ ರಾಜಕೀಯ ವೈರಿಗಳನ್ನ ಹಣಿಯುವಂತ ಒಂದು ಕೆಲಸವನ್ನ ಈ ನಾಯಕರು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಇದು ಒಂದ್ ರೀತಿ ತಮ್ಮ ಪಕ್ಷದ ನಾಯಕರು ಮತ್ತು ಬೇರೆ ಬೇರೆ ಯಾರೆಲ್ಲ ಈ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನೆಲ್ಲರೂ ಸಹ ಸಿಲುಕಿಸುವಂತ, ಅವ್ರನ್ನೆಲ್ಲರೂ ಬಲಿ ಹಾಕುವಂತ ಒಂದು ಕೆಲಸವನ್ನ ಮಾಡ್ಬೇಕು ಅಂತ ಒಂದು ಪ್ರಯತ್ನವನ್ನ ಸತೀಶ್ ಜಾರಕಿಹೊಳಿ, ರಾಜಣ್ಣ, ಮುಖ್ಯಮಂತ್ರಿ ಮತ್ತೆ ಗೃಹ ಸಚಿವರು ಮಾಡುವಂತ ಒಂದು ಸಾಧ್ಯತೆ ಇದೆ. ಹೀಗಾಗಿ ಈ ಒಂದು ವಿಚಾರ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಮತ್ತು ತನಿಖೆ ಎಷ್ಟು ಮಟ್ಟಿಗೆ ನಡೀತಿದೆ, ಆ ಒಂದು ತನಿಖೆಯಲ್ಲಿ ಎಷ್ಟು ಮಟ್ಟಿಗೆ ಸತ್ಯಾಂಶಗಳು ಹೊರಬರ್ತವೆ ಅಂತ ಅನ್ನೋದನ್ನ ತಿಳ್ಕೊಂಡ ನಂತರ ಮುಂದಿನ ದಿನಗಳಲ್ಲಿ ಬೆಳವಣಿಗೆಗೆ ಮತ್ತಷ್ಟು ತೀವ್ರ ಪಡ್ಕೊಳ್ಳುವಂತ ಸಾಧ್ಯತೆ ಇದೆ. ಓಕೆ, ಥ್ಯಾಂಕ್ ಯು ರಾಜಪ್ಪ ಸುತ್ತೂರು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.